ಇರಾನ್ ಬಳಿಗಿದೆ 4000 ಕಿಲೋಮೀಟರ್ ಆಗುವಂತ ಕ್ಷಿಪಣಿ. ಇರಾನ್ನ ಕಂಡರಿಯದ ರಹಸ್ಯ ಸೇನಾ ಶಕ್ತಿ ಇದೀಗ ಬೆಳಕಿಗೆ ಬರ್ತಾ ಇದೆ. ನೋಡಿ, ಅಮೆರಿಕ ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುತ್ತೆ ಅಲ್ವಾ. ಅಮೆರಿಕದ ಬಳಿ ಎಲ್ಲಾ ರೀತಿಯಾದಂತ ಶಕ್ತಿ ಸಾಮರ್ಥ್ಯವಿರುವಂತ ಸೇನಾ ಬಲ ಇದೆ ಅನ್ನೋದನ್ನು ನಾವು ಇಲ್ಲಿವರೆಗೂ ನೋಡ್ತಾ ಇದ್ವಿ ಅಥವಾ ಇಲ್ಲಿವರೆಗೂ ಕೇಳ್ತಾ ಇದ್ವಿ. ಸೊ ಇರಾನ್ ಅಂತ ಅಂದಾಗ ಇಸ್ರೇಲು, ಅಮೆರಿಕ ಎಲ್ಲವೂ ಸೇರಿ ಇರಾನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಸೊ ಹೆಂಗ್ ದಾಳಿಯನ್ನು ಮುಂದುವರಿಸಬಹುದಪ್ಪ? ಶಕ್ತಿ ಇದೆಯಾ? ಕೆಪಾಸಿಟಿ ಇದೆಯಾ? ಅಮೆರಿಕ ಹೇಳುತ್ತೆ 6 ತಿಂಗಳು ನಡೆದ್ರು ನಡಿಬಹುದು ಯುದ್ಧ ಅಂತ. ಇರಾನ್ ಅದಕ್ಕೆ ಕೌಂಟರ್ ಕೊಡುತ್ತೆ, ಪರವಾಗಿಲ್ಲ ಎಷ್ಟು ದಿನ ಆದ್ರೂ ಯುದ್ಧ ನಡೀಲಿ, ನಾವಂತೂ ಸೋಲಲ್ಲ ಅಂತ. ಆದ್ರೆ ಇರಾನ್ ತನ್ನಲ್ಲಿರುವಂತ ಶಕ್ತಿ ಸಾಮರ್ಥ್ಯವನ್ನ ಇಡೀ ಜಗತ್ತಿಗೆ ಗೊತ್ತಾಗದಂತೆಯೇ ಮುಚ್ಚಿಟ್ಟಿದ್ದು ಗೊತ್ತಾಗ್ತಾ ಇದೆ. ರಹಸ್ಯ ಸೇನಾ ಶಕ್ತಿ ಇದೀಗ ಬೆಳಕಿಗೆ ಬರ್ತಾ ಇರೋದು. 4000 ಕಿಲೋಮೀಟರ್ ದೂರದಲ್ಲಿರುವಂತ ಅಮೆರಿಕ ನೆಲೆಗೆ 2 ಕ್ಷಿಪಣಿ ಹಾರಿಸಿರೋದು ಇರಾನ್. ನೋಡಿ, 4000 ಕಿಲೋಮೀಟರ್ ದೂರದಲ್ಲಿರುವಂತಹ ಅಮೆರಿಕದ ನೆಲೆಗೆ 2 ಕ್ಷಿಪಣಿ ಹಾರಿಸಬಲ್ಲಷ್ಟು ತಾಕತ್ತು, ಕೆಪಾಸಿಟಿ ಇರುವಂತಹ ಶಸ್ತ್ರಾಸ್ತ್ರಗಳು ಇದೆ ಇರಾನ್ ಕೈಯಲ್ಲಿ ಅನ್ನೋದಿದೆಯಲ್ಲ, ಇದನ್ನು ಗಮನಿಸಬೇಕಾಗತ್ತೆ. ಇದರಲ್ಲಿ ಒಂದು ಪತನ ಆಗಿ ಹೋಗಿದೆ, ಮತ್ತೊಂದನ್ನ ಅಮೆರಿಕವೇ ಹೊಡೆದುಳಿಸಿದೆ. ಹಿಂದೂ ಮಹಾಸಾಗರದಲ್ಲಿ ದಾಳಿ ಆಗತ್ತೆ. ಇರಾನ್ನ ಕ್ಷಿಪಣಿ ಸಾಮರ್ಥ್ಯ 2000 ಕಿಲೋಮೀಟರ್ ಅಂತ ನಂಬಿದ್ದಂತ ಜಗತ್ತಿಗೆ ಇದು ಶಾಕ್ ಆಗೋದು. ನೋಡಿ, ಇದು ಸಕ್ಸಸ್ಫುಲ್ ಆಗಿಲ್ಲ. ಇದು ಖಂಡಾಂತರ ಕ್ಷಿಪಣಿ ಹಿಂದೂ ಮಹಾಸಾಗರದಲ್ಲೇ ಅಟ್ಯಾಕ್ ಆಯ್ತಂತೆ, ಹೊಡೆದುರುಳಿಸಿದ್ರಂತೆ, ಆದರೆ ವಿಫಲ ಯತ್ನ ಅಂತೆ ಅಂತ ನಾವು ನೆನ್ನೆನೂ ಸುದ್ದಿ ಹೇಳ್ತಾ ಇದ್ವಿ. ಇದು ಸರಿಯಾದ ರೀತಿಯಾಗಿ ಅಟ್ಯಾಕ್ ಆಗಿಲ್ಲ. ಆದರೆ ಇಡೀ ಜಗತ್ತು ಅನ್ಕೊಂಡಿದ್ದೇನು ಹೇಳಿ, ಇರಾನ್ನ ಕ್ಷಿಪಣಿ ಸಾಮರ್ಥ್ಯ ಇರೋದು 2000 ಕಿಲೋಮೀಟರ್ನಷ್ಟೇ ಅಂತ, ಅವ್ರ ಬಳಿ ಇರೋದು ಇಷ್ಟೇ ಅಂತ. ಆದರೆ ಈಗ ಗೊತ್ತಾಗ್ತಾ ಇರೋದು 4000 ಕಿಲೋಮೀಟರ್ ಸಾಗುವಂಥ ಕ್ಷಿಪಣಿ ಅವ್ರ ಬಳಿ ಇತ್ತು ಅಂತ. ನೋಡಿ, ಸರಿಯಾಗಿ 22 ದಿನಗಳ ಹಿಂದೆ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ಆರಂಭಿಸಿದ ಹೊತ್ತಲ್ಲೇ ಕೆಲವು ದಿನಗಳಲ್ಲಿ ಇರಾನ್ ಕತೆ ಮುಗಿಯೋದು ಖಚಿತ ಅಂತ ಎಲ್ಲರೂ ಭಾವಿಸ್ಕೊಂಡಿದ್ರು. ಆದರೆ ನಂತರದಲ್ಲಿ ದಿನಕ್ಕೊಂದು ರೀತಿಯಲ್ಲಿ ಅಮೆರಿಕಕ್ಕೆ ತಿರುಗೇಟು ನೀಡೋದ್ರ ಮುಖಾಂತರವಾಗಿ ಇರಾನ್ ಎಲ್ಲರ ಅಚ್ಚರಿಗೆ ಗುರಿ ಮಾಡಿತು. ಆದರೆ ಆ ಅಚ್ಚರಿ ಇನ್ನಷ್ಟು ಹೆಚ್ಚಿಸುವ ರೀತಿಯಲ್ಲಿ ತನ್ನ ದೇಶದಿಂದ 4000 ಕಿಲೋಮೀಟರ್ ದೂರದಲ್ಲಿನ ಅಮೆರಿಕದ ಸೇನಾ ನೆಲೆ ಮೇಲೆ ದಾಳಿಗೆ ಇರಾನ್ ಯತ್ನಿಸಿರುವುದು ತುಂಬಾನೇ ಅಂದ್ರೆ ಶಾಕಿಂಗ್ ಅಂತ ಅನಿಸ್ತಾ ಇರೋದು. ವಿಶ್ವದ ಯಾವುದೇ ಪ್ರದೇಶದಲ್ಲೂ ತಮ್ಮ ಶತ್ರುಗಳು ಸುರಕ್ಷಿತ ಅಲ್ಲ, ನಾವು ಕೊಲ್ಲಿಯ ಚೆಗೋ ದಾಳಿ ನಡೆಸಿದ್ದೇವೆ ಅಂತ ಎಚ್ಚರಿಕೆಯನ್ನ ನೀಡಿದ ಮಾರನೇ ದಿನವೇ ಹಿಂದೂ ಮಹಾಸಾಗರದಲ್ಲಿನ ಡಿಯಾಗೋ ಗಾರ್ಸಿಯಾ ದ್ವೀಪದ ಮೇಲೆ ಶನಿವಾರ ಇರಾನ್ 2 ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಈ ಪೈಕಿ ಒಂದು ಕ್ಷಿಪಣಿ ಮಾರ್ಗ ಮಧ್ಯದಲ್ಲೇ ಪತನಗೊಂಡಿದ್ರೆ ಮತ್ತೊಂದು ಅಮೆರಿಕ ಇದನ್ನ ಹೊಡೆದುರುಳಿಸುವಂತ ಕೆಲಸವನ್ನ ಮಾಡಿದೆ. ತನ್ನ ಈ ಯತ್ನದಲ್ಲಿ ಇರಾನ್ ವಿಫಲವಾಗಿದ್ರೂ ಅದು ಅಮೆರಿಕ, ಯುರೋಪ್ ದೇಶಗಳಲ್ಲಿ ಹೊಸ ಆತಂಕ ಸೃಷ್ಟಿಸುವಲ್ಲಿ ಯಶಸ್ವಿಗೆ ಕಾರಣವಾಗಿದೆ. ನೋಡಿ, ಇರಾನ್ನ ಅತ್ಯಾಧುನಿಕ ಕ್ಷಿಪಣಿಗಳ ದೂರ ಸಾಗುವ ಗರಿಷ್ಠ ಸಾಮರ್ಥ್ಯ 2000 ಕಿಲೋಮೀಟರ್ ಅಂತ ಇದುವರೆಗೆ ಅಮೆರಿಕ ಸೇರಿದಂತೆ ಅದರ ವೈರಿ ದೇಶಗಳು ನಂಬಿದ್ವು. ಹೀಗಾಗಿ ಇರಾನ್ನಿಂದ 2000 ಕಿಲೋಮೀಟರ್ ದೂರದ ದೇಶಗಳೆಲ್ಲ ಚಿಂತೆ ಮುಕ್ತವಾಗಿದ್ವು. ಆದರೆ 4000 ಕಿಲೋಮೀಟರ್ ದೂರದ ಗುರಿಯ ಮೇಲೆ ನಡೆಸಿರುವಂತಹ ದಾಳಿ ಇರಾನ್ನ ಗುಪ್ತ ಸಾಮರ್ಥ್ಯದ ಬಗ್ಗೆ ಎಲ್ಲರೂ ಅಚ್ಚರಿ ಮತ್ತು ಆತಂಕ ಪಡುವಂತೆ ಆಗಿದೆ. ಯಾರ್ಯಾರು ಬಿಡಿ ಅವ್ರ ಹತ್ರ 2000 ಅಷ್ಟೇ ಇರೋದು ಕ್ಷಿಪಣಿ, 4000 ಇಲ್ಲ, ನಾವು ಆರಾಮಾಗಿರ್ಬೋದು ಅಂತ ಅನ್ಕೊಂಡಿದ್ರು, ಅವ್ರಿಗೆಲ್ರಿಗೂ ಇದು ನಿನ್ನೆ ತುಂಬಾನೇ ಶಾಕಿಂಗ್ ಅಂತ ಅನಿಸಿದ್ದು. ಹಿಂದೂ ಮಹಾಸಾಗರ ಪುಟ್ಟ ದೇಶ ಮಾರಿಷಸ್ ಸಮೀಪ ಅಮೆರಿಕ, ಬ್ರಿಟನ್ನ ಜಂಟಿ ಸೇನಾ ನೆಲೆ ಅನ್ನೋದಿದೆ. ಈ ನೆಲೆಯನ್ನ ಬಳಸಿ ಇರಾನ್ ಮೇಲೆ ದಾಳಿ ನಡೆಸೋದಕ್ಕೆ ಶುಕ್ರವಾರವಷ್ಟೇ ಬ್ರಿಟನ್ ಅಮೆರಿಕಕ್ಕೆ ಅನುಮತಿ ನೀಡಿತು. ಅದರ ಬೆನ್ನಲ್ಲೇ ಎರಡೂ ದೇಶಗಳಿಗೆ ಎಚ್ಚರಿಕೆ ನೀಡುವ ರೀತಿಯಲ್ಲಿ ಆ ದ್ವೀಪದ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಯನ್ನ ನಡೆಸಿರುವಂಥದ್ದು ಈ ರೀತಿಯಾದಂತಹ ಆಘಾತಕ್ಕೆ ಕಾರಣವಾಗಿದೆ. ಈ ಹಿಂದೆ ಇರಾನ್ ಕೇವಲ 2000 ಕಿಲೋಮೀಟರ್ ದೂರ ಕ್ರಮಿಸಬಲ್ಲ ಸಾಮರ್ಥ್ಯದ ಕ್ಷಿಪಣಿಗಳನ್ನಷ್ಟೇ ಹೊಂದಿದೆ ಅಂತ ನಂಬಲಾಗಿತ್ತು. ಆದರೆ 4000 ಕಿಲೋಮೀಟರ್ ದೂರದ ಸೇನಾ ನೆಲೆ ಮೇಲೆ ದಾಳಿ ನಡೆಸಿರುವುದು ಇದೇ ಮೊದಲಾಗಿದೆ. ಈ ಮುಖಾಂತರವಾಗಿ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಮಾತ್ರವಲ್ಲದೆ ಯುರೋಪ್ ಮೇಲೂ ಕೂಡ ದಾಳಿ ನಡೆಸುವ ಸಾಮರ್ಥ್ಯ ತನ್ನ ಬಳಿ ಇದೆ ಎಂಬ ಎಚ್ಚರಿಕೆಯನ್ನ ಇರಾನ್ ಪರೋಕ್ಷವಾಗಿ ಅಮೆರಿಕ ಮತ್ತು ಅವರ ಮಿತ್ರ ರಾಷ್ಟ್ರಗಳಿಗೆ ಶಾಕ್ ನೀಡ್ತಾ ಇದೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈ ಅಣುಸ್ಥಾವರ ಮೇಲೆ ಇರಾನ್ ಇಸ್ರೇಲ್ ದಾಳಿ ಮತ್ತೆ ಪ್ರತಿ ದಾಳಿ ನಡೆಸ್ತಾ ಇರೋದಿದೆಯಲ್ಲ, ಇದು ಸಾಕಷ್ಟು ರೀತಿಯಾದಂತಹ ಆಘಾತಕ್ಕೆ, ಆತಂಕಕ್ಕೆ ಕಾರಣವಾಗ್ತಾ ಇರೋದು. ನಟಾನ್ಸ್ ಸ್ಥಾವರಕ್ಕೆ ಇಸ್ರೇಲ್ ಕ್ಷಿಪಣಿ, ಡಿಮೋನ್ ಘಟಕಕ್ಕೆ ಇರಾನ್ ಅಟ್ಯಾಕ್, ಬ್ಯಾಕ್ ಟು ಬ್ಯಾಕ್, ಅವರಾದ್ಮೇಲೆ ಇವರು, ಇವರಾದ್ಮೇಲೆ ಅವರು. ಈ ಅಣುಸ್ಥಾವರ
ಇದ್ರಗಳೆಲ್ಲ ಮೇಲೆ ಅಟ್ಯಾಕ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ರು ಮತ್ತೆ ಮತ್ತೆ ಪುನಃ ಅದೇ ಕೆಲಸಗಳನ್ನ ಇರಾನ್ ಮತ್ತು ಇಸ್ರೇಲ್ ಮಾಡ್ತಾ ಇದೆ. ನೋಡಿ, ಪರಸ್ಪರ ಸೇನಾ ನೆಲೆ, ರಾಯಭಾರ ಕಚೇರಿ, ತೈಲ ಅನಿಲ ಘಟಕಗಳ ಗುರಿಯಾಗಿಸಿ ದಾಳಿ ನಡೆಸ್ತಾ ಇದ್ದ ಇಸ್ರೇಲ್ ಮತ್ತು ಇರಾನ್ ನಿನ್ನೆ ಪರಸ್ಪರ ಪರಮಾಣು ಘಟಕಗಳ ಮೇಲೆನೆ ದಾಳಿಯ ಯತ್ನ ನಡೆಸಿದೆ. ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಪರಮಾಣು ದಾಳಿಯ ಕುರಿತು ವಿಶ್ವ ಆರೋಗ್ಯ ಸಂಸ್ಥೆ ಕಳವಳ ವ್ಯಕ್ತಪಡಿಸಿದ ಬೆನ್ನಲ್ಲೇ ಈತದ್ದೊಂದು ಆಘಾತಕಾರಿ ಬೆಳವಣಿಗೆ ನಡೆದಿರೋದು ತೀರಾನೇ ಶಾಕಿಂಗ್ ಅಂತ ಅನಿಸ್ತಾ ಇದೆ. ಇಸ್ರೇಲ್ನಿಂದ ನಟನ್ಸ್ ಗುರಿಯನ್ನ ಇಟ್ಕೊಳ್ಳಲಾಗಿದೆ. ಅಣ್ವಸ್ತ್ರಗಳು ಇರಾನ್ ಕೈ ವಶವಾಗದಂತೆ ತಡೆಯುವುದೇ ನಮ್ಮ ಗುರಿ ಅಂತ ಹೇಳಿ ಇರಾನ್ ಮೇಲೆ ಯುದ್ಧ ಆರಂಭಿಸಿದ ಅಮೆರಿಕ ಮತ್ತು ಇಸ್ರೇಲ್ ನಿನ್ನೆ ಶತ್ರು ದೇಶದ ರಾಜಧಾನಿ ಟೆಹರಾನ್ನಿಂದ 220 ಕಿಲೋಮೀಟರ್ ದೂರದ ನಟಾನ್ಸ್ ಪರಮಾಣು ಘಟಕದ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಇದು ಈಗ ಆತಂಕಕ್ಕೆ ಕಾರಣವಾಗ್ತಾ ಇರೋದು. ನೋಡಿ, ಅಣುಸ್ಥಾವರದ ಮೇಲೆ ಇರಾನ್ ಇಸ್ರೇಲ್ ಪ್ರತಿದಾಳಿ ಇದೆಯಲ್ಲ, ಇದು ಭಾರಿ ಆತಂಕಕ್ಕೆ ಕಾರಣವಾಗಿದೆ. ಆದರೂ ಸದ್ಯ ಅಲ್ಲಿ ವಿಕಿರಣ ಸೋರಿಕೆಯ ಯಾವುದೇ ಸುಳಿವು ಅನ್ನೋದು ಕಂಡು ಬಂದಿಲ್ಲ. ವಿಶ್ವಸಂಸ್ಥೆ ಈ ಕಳವಳವನ್ನು ವ್ಯಕ್ತಪಡಿಸಿತ್ತು. ಈ ರೀತಿಯಾಗಿ ಏನಾದರೂ ಆಯಿತು, ಅಣುಸ್ಥಾವರಗಳ ಮೇಲೆ ಅಟ್ಯಾಕ್ ಆಯಿತು ಅಂತಂದರೆ ಇಡೀ ದೇಶವೇ ಇನ್ನಿಲ್ಲದಂಥ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಅಲ್ಲಿರುವಂಥ ಪ್ರತಿಯೊಬ್ಬ ಜನರು, ಮುಂದಿನ ಪೀಳಿಗೆ, ಯೂತ್ಸು, ಏನೇನು ಅಂತೀವೋ ನಾವು, ಎಲ್ಲರೂ ಕೂಡ ಸಮಸ್ಯೆಗಳನ್ನು ಅನುಭವಿಸಬೇಕಾಗತ್ತೆ.